ನಿಮಗೇನಾದರೂ ಲಾಗ್ಸ್ ಮಾಡೋಕ್ಕೆ, ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಅಥವಾ ಶಾರ್ಟ್ ಫಿಲ್ಮ್ ಮಾಡೋಕ್ಕೆ ಅತಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಮೈಕನ್ನು ನೋಡ್ತಿದ್ದಾರೆ ಅಂದರೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಮಸ್ಕಾರ ಫ್ರೆಂಡ್ಸ್, ನಾನು ಬಸವರಾಜ್ ಜಿಂಡಾಳಿ. ನಾನು ಇವತ್ತಿನ ವಿಡಿಯೋದಲ್ಲಿ K8 ವೈರ್ಲೆಸ್ ಮೈಕ್ರೋಫೋನ್ ಇದರ ಕಂಪ್ಲೀಟ್ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂವನ್ನು ಮಾಡ್ತೀನಿ. ನಾನು ಈ ಒಂದು ಮೈಕನ್ನು ಕೇವಲ 500 ರೂಪಾಯಿಗೆ ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಫ್ರೆಂಡ್ಸ್. ಇದೊಂದು ವೈರ್ಲೆಸ್ ಮೈಕ್ ಆಗಿರುವಂಥದ್ದು. ಈ ಬಾಕ್ಸ್ ಮೇಲೆ ಅಂಥದ್ದೇನಿಲ್ಲ, ಕೆಲವೊಂದು ಕೀ ಫೀಚರ್ಸನ್ನು ಕೊಟ್ಟಿದ್ದಾರೆ. 20 ಮೀಟರ್ ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ ಅಂತ ಹೇಳಿದರೆ, ನಾನು ಅನ್ಕೋತೀನಿ ಅಷ್ಟೇನು ಕವರ್ ಮಾಡಲ್ಲ. ಮ್ಯಾಕ್ಸಿಮಮ್ 10 to 15 ಮೀಟರ್ ಡಿಸ್ಟೆನ್ಸನ್ನು ಕವರ್ ಮಾಡ್ಬೋದು. ನಾಯ್ಸನ್ನು ಕ್ಲಿಯರ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ನಾಯ್ಸನ್ನು ಕ್ಲಿಯರ್ ಮಾಡುತ್ತೆ. ಈ K8 ವೈರ್ಲೆಸ್ ಮೈಕ್ರೋಫೋನ್ ಬಾಕ್ಸ್ನ ಒಳಗಡೆ ನೀವು ನೋಡ್ತಿರ್ಬೋದು, ಒಂದು ಮೇನ್ ಮೈಕ್ ಇದೆ, ಅದರ ಜೊತೆಗೆ ಒಂದು ಆ್ಯಂಟೆನಾ, ರಿಸೀವರ್ ಆ್ಯಂಟೆನಾನ್ನು ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಐಫೋನ್ಗೆ ಕನೆಕ್ಟ್ ಮಾಡಲು ಒಂದು ಸ್ಮಾಲ್ ಪಿನ್ನನ್ನು ಕೊಟ್ಟಿದ್ದಾರೆ. ಸೊ ಅಷ್ಟನ್ನು ಬಿಟ್ಟರೆ ಇದರಲ್ಲಿ ಏನಿಲ್ಲ, ಒಂದು ಚಾರ್ಜಿಂಗ್ ಕೇಬಲನ್ನು ಕೊಟ್ಟಿದ್ದಾರೆ. ಸೊ ಇದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ, ನೀವು ಬೇರೆ ಮೈಕನ್ನು ನೋಡಿದರೆ ಅದರಲ್ಲಿ ಬ್ಯಾಟ್ರಿ ಇರುತ್ತೆ. ಸೊ ಆ ಬ್ಯಾಟ್ರಿ ಡೆಡ್ ಆಯಿತು ಅಂದರೆ ನೀವು ಚೇಂಜ್ ಮಾಡಬೇಕಾಗುತ್ತೆ. ಇದರಲ್ಲಿ ಹಾಗಾಗಲ್ಲ, ಯಾಕಂದರೆ ಇದನ್ನು ನೀವು ಚಾರ್ಜಿಂಗ್ ಮಾಡ್ಬೋದು. ಈ ಒಂದು ಮೈಕಲ್ಲಿ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿರೋದ್ರಿಂದ ಇದು ಬಹಳ ದಿನ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈಗ ಇದನ್ನು ಮೊಬೈಲ್ಗೆ ಹೇಗೆ ಕನೆಕ್ಟ್ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಈ ರಿಸೀವರ್ ಆ್ಯಂಟೆನಾ ಏನಿದೆ, ಇದನ್ನು ನೀವು ನಿಮ್ಮ ಸ್ಮಾರ್ಟ್ಫೋನ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದು C-ಪಿನ್ ಇರುವಂಥ ಸ್ಮಾರ್ಟ್ಫೋನ್ಗಳಿಗೆ ಮಾತ್ರ ಕನೆಕ್ಟ್ ಆಗುತ್ತೆ ಫ್ರೆಂಡ್ಸ್. ನೀವು ಈ ಒಂದು ಮೈಕನ್ನು ತೊಗೊಳ್ಳೋವಾಗ ನಿಮ್ಮ ಫೋನ್ C-ಪಿನ್ ಇದೆಯಾ ಅಥವಾ D-ಪಿನ್ ಇದೆಯಾ ಅಂತ ಚೆಕ್ ಮಾಡಿ ತೊಗೊಳ್ಳಿ ಫ್ರೆಂಡ್ಸ್. C-ಪಿನ್ ರಿಸೀವರ್ ಆ್ಯಂಟೆನಾ ನಿಮ್ಮ ಮೊಬೈಲ್ಗೆ ಈ ರೀತಿಯಾಗಿ ಕನೆಕ್ಟ್ ಮಾಡಬೇಕು ಫ್ರೆಂಡ್ಸ್. ಕನೆಕ್ಟ್ ಮಾಡಿದ ಮೇಲೆ ನಿಮಗೆ ಯಾವುದೇ ನೋಟಿಫಿಕೇಷನ್ ಬರೋದಿಲ್ಲ. ಈ ಮೈಕನ್ನು ನೋಡ್ತಿರ್ಬೋದು, ಇದರಲ್ಲಿ ಒಂದು ಬಟನ್ ಕಾಣ್ತಿದೆ. ಸೊ ಅದನ್ನು ಪ್ರೆಸ್ ಮಾಡಿ. ಅದನ್ನು ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಲೈಟ್ ಬ್ಲಿಂಕ್ ಆಗಿ ಸ್ಟಾರ್ಟ್ ಆಗುತ್ತೆ, ಅಂದರೆ ಈ ಮೈಕ್ ಆನ್ ಆಗಿದೆ ಅಂತ ಅರ್ಥ. ಈ ಮೈಕ್ ಆನ್ ಆದಮೇಲೆ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ನಲ್ಲಿ ಹೋಗಿ ಅದರಲ್ಲಿ OTG ಕನೆಕ್ಷನ್ ಅಂತ ಸರ್ಚ್ ಮಾಡಿ. ಇಲ್ಲಿ OTG ಕನೆಕ್ಷನ್ನ ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡಿದ ತಕ್ಷಣ ಈ ಒಂದು ಲೈಟ್ ಬ್ಲಿಂಕ್ ಆಗ್ತಿದೆಯಲ್ಲ, ಇದು ಆಫ್ ಆಗಿ ಗ್ರೀನ್ ಲೈಟ್ ಆನ್ ಆಗುತ್ತೆ, ಅಂದರೆ ಮೈಕ್ ಕನೆಕ್ಟ್ ಆಗಿದೆ ಅಂತ. ಸೊ ಬನ್ನಿ ಇದರ ಒಂದು ಸೌಂಡ್ ಕ್ವಾಲಿಟಿನ ಚೆಕ್ ಮಾಡೋಣ. ಹಲೋ ಫ್ರೆಂಡ್ಸ್, ಈಗೇನು ನೀವು ವಾಯ್ಸ್ ಕೇಳ್ತಿದ್ದೀರಾ, ಇದು ವಿದೌಟ್ ಮೈಕ್. ಹಲೋ ಫ್ರೆಂಡ್ಸ್, ನಾನು ಬಸವರಾಜ್ ಜಿಂಡಾಳಿ. ಇವತ್ತು ನನ್ನ ಹತ್ರ K8 ವೈರ್ಲೆಸ್ ಮೈಕ್ರೋಫೋನ್ ಇದೆ. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಇದನ್ನು ಅನ್ಬಾಕ್ಸ್ ಮಾಡೋಣ. ಸೊ ಫ್ರೆಂಡ್ಸ್, ನೀವು ಚೆಕ್ ಮಾಡಿದ್ರಲ್ಲ, ವಿದೌಟ್ ಮೈಕ್ ಮತ್ತು ವಿತ್ ಮೈಕ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು. ವಿತ್ ಮೈಕ್ ಇದು ನಾಯ್ಸನ್ನು ಕ್ಯಾನ್ಸಲೇಷನ್ ಮಾಡುತ್ತೆ, ತುಂಬ ಚೆನ್ನಾಗಿ ನಾಯ್ಸನ್ನು ಕ್ಯಾನ್ಸಲೇಷನ್ ಮಾಡುತ್ತೆ. ಈ ಒಂದು ಬೆಲೆಗೆ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈ ಒಂದು ಬೆಲೆಗೆ ಒಂದು ಒಳ್ಳೆ ಮೈಕ್ ಅಂತಲೇ ಹೇಳ್ಬೋದು. ಬಿಗಿನರ್ಸ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಮೈಕನ್ನು ನೀವು ಬಿಗಿನರ್ ಆಗಿದ್ದರೆ ಖಂಡಿತ 500 ರೂಪಾಯಿಗೆ ಈ ಒಂದು ಮೈಕನ್ನು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.